ನಮಸ್ಕಾರ ಬಿಗ್ ಬಾಸ್ ಮನೆಗೆ ನಾನು ನಿಮ್ಮ ಲ್ಯಾಪಿಕ್ ರಾಜೇಶ್. ಇನ್ನೊಂದು ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬಿಗ್ ಬಾಸ್ ನೀನೆ ನಾಮಿನೇಷನ್ಗೆ ಯಾವ ಥರ ಟೆನ್ಷನ್ ನೀಡಿದ್ರಂದ್ರೆ, ಮನೆಯಲ್ಲಿದ್ದವ್ರಿಗೆ ಈ ಟೆನ್ಷನ್ಗೆ BP ಶುಗರ್ ಬಂದ್ಬಿಡುತ್ತೆ ಅಂತ ಮಾತನಾಡ್ಕೊಳ್ತಿದ್ರು ಮತ್ತು ಯಾವ ರೀತಿ ನಿದ್ದೆ ಮಾಡಬೇಕು ನಾವು ಮನೆಯಲ್ಲಿ ಅಂತ ಗೊತ್ತಾಗದೆ ಚಡ್ಪಡಿಸ್ತಿದ್ರು. ಇನ್ನು ಬಿಗ್ ಬಾಸ್ ಈ ನಾಮಿನೇಷನ್ ಯಾವ ಬೇಕಾದ್ರೂ ನಡೀಬಹುದು ಅಂತ ಹೇಳಿ ಮನೆ ಡೋರನ್ನು ತೆಗೆದಿಟ್ಟಿದ್ರು. ಇನ್ನು ಬಿಗ್ ಬಾಸ್ ಧನರಾಜನ್ಗೆ ನೀವು ಹಾವು ಕೋಲು ಆಟದಲ್ಲಿ ಕಣ್ಣೆ ನೋಡುತ್ತಾ ಆಟ ಆಡಿ ಗೆದ್ದಿದ್ದೀರಾ ಅಂತ ಕೇಳಿದರು. ಆಗ ಧನರಾಜನ್, ಹೌದು, ನನ್ನ ಮುಂದೆ ಇರುವ ಕನ್ನಡಿಯಲ್ಲಿ ಯಾವುದು ಕಾಣುತ್ತಿತ್ತು ಅದನ್ನು ನೋಡಿ ನಾನು ಆಟ ಆಡಿದ್ದೇನೆ ಅಂತ ಹೇಳಿದ. ಆಗ ಬಿಗ್ ಬಾಸ್, ಈ ಆಟವನ್ನು ನೀವು ಮೋಸದಿಂದ ಗೆದ್ದಿದ್ದೀರಿ ಮತ್ತು ನಿಮಗೆ ಕೊಟ್ಟಿದ್ದ ಇಮ್ಯುನಿಟಿ ಪವರನ್ನು ಈಗ ವಾಪಸ್ ಪಡೆಯಲಾಗುವುದೆಂದು ಮತ್ತು ಈ ಆಟವನ್ನು ರದ್ದು ಮಾಡಲಾಗುವುದೆಂದು ಹೇಳಿದರು. ಇನ್ನು ಈ ವಿಚಾರದ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಚರ್ಚೆ ಆಗುತ್ತದೆ. ಈ ಪಿನಾಲಿ ಟಾಸ್ಕ್ನಲ್ಲಿ ಧನರಾಜನ್ ಮಾಡಿದ ಮೋಸದ ಬಗ್ಗೆ ಮತ್ತು ಆ ಕ್ಷಣದಲ್ಲಿ ಅದನ್ನು ಒಪ್ಪಿಕೊಂಡಿದ್ದ. ಇಷ್ಟಾದರೂ ಬಿಗ್ ಬಾಸ್ ಮಧ್ಯಪ್ರವೇಶಿಸದೆ ಮತ್ತು ಆ ಆಟವನ್ನು ಆಟ ಆಡಿಸದೆ ಸುಮ್ಮನಿರುವುದು ವೀಕ್ಷಕರನ್ನು ಗಮನ ಸೆಳೆಯುವ ಗಿಮಿಕ್ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಹಲ್ಚಲ್ ಎಬ್ಬಿಸುತ್ತಿದೆ. ಈ ವಿಚಾರದ ಬಗ್ಗೆ ದೊಡ್ಡ ಚರ್ಚೆಯೂ ಆಗುತ್ತಿದೆ. ಇನ್ನು ಧನರಾಜನ ಫ್ಯಾನ್ಸ್ಗಳು ಈ ವಿಚಾರದ ಬಗ್ಗೆ ಬಿಗ್ ಬಾಸ್ ಮೇಲೆ ಮುನಿಸಿಕೊಂಡಿದ್ದಾರೆ. ಇನ್ನು ಈ ವಿಷಯದ ಬಗ್ಗೆ ನಿನ್ನೆ ಎಪಿಸೋಡಲ್ಲಿ ಬಿಗ್ ಬಾಸ್ ಯಾಕೆ ಮಧ್ಯಪ್ರವೇಶಿಸಲಿಲ್ಲ ಮತ್ತು ಈ ಆಟವನ್ನು ಯಾಕೆ ಆಟ ಆಡಿಸಲಿಲ್ಲ ಅಂತೇಳಿ ಚೆನ್ನಾಗಿ ವೀಕ್ಷಕರಿಗೆ ಈ ವಿಷಯದ ಬಗ್ಗೆ ಕ್ಲಾರಿಟಿಯನ್ನು ನೀಡಿದೆ ಮತ್ತು ಬಿಗ್ ಬಾಸ್ ಧನರಾಜನ್ ನೀಡಿದ್ದ ಇಮ್ಯುನಿಟಿ ಪವರನ್ನು ಮತ್ತೆ ಕಸಿದುಕೊಂಡು ಅವನಿಗೆ ಮನೆಯಿಂದ ಹೊರಹೋಗಲು ನೇರವಾಗಿ ನಾಮಿನೇಟ್ ಮಾಡಿದ್ದಾರೆ. ಇನ್ನು ಬಿಗ್ ಬಾಸ್ ಮನೆಯ ಸದಸ್ಯರು ಟಾಸ್ಕ್ ಆಡುವಾಗಲೆಲ್ಲ ಗ್ರೇ ಏರಿಯಾ ಮತ್ತೊಂದು ಅಂತ ಹೇಳ್ಕೊತಾರೆ. ಅದೇ ವಿಷಯದ ಬಗ್ಗೆ ಬಿಗ್ ಬಾಸ್ ಮತ್ತೆ ಕ್ಲಾರಿಟಿ ಕೇಳಿದಾಗ ಅಲ್ಲಿ ನಾನು ತಪ್ಪಾಯಿತು, ನನಗೆ ಗೊತ್ತಿಲ್ಲದೆ ಆಯಿತು ಮತ್ತೊಂದು ಹೇಳ್ಕೊಳ್ತಾರೆ. ಈಗ ಮಾಡೋದೆಲ್ಲ ಮಾಡಿ ಕಣ್ಣೀರು ಹಾಕೋದು ಎಷ್ಟು ಸರಿ ಹೇಳಿ. ಇನ್ನು ಈ ವಿಚಾರದ ಬಗ್ಗೆ ಹನುಮಂತ ಮಾತನಾಡುತ್ತಾ, ಇನ್ನು ಕ್ರಿಕೆಟ್ ಆಡುವ ಅಂಪೈರ್ಗಳನ್ನು ಕರ್ಕೊಂಡು ಇಲ್ಲಿ ಟಾಸ್ಕ್ನಲ್ಲಿ ಉಸ್ತುವಾರಿ ಮಾಡಿದರೆ ಅವ್ರಿಗೆ ಚಳಿಯನ್ನು ತಿನ್ನಿಸ್ಬಿಡ್ತಾರೆ ಅಂತ ಹೇಳ್ಕೊಳ್ತಿದ್ದ. ಇನ್ನು ಬಿಗ್ ಬಾಸ್ ಧನರಾಜನ್ ನೀಡಿದ ಇಮ್ಯುನಿಟಿ ಪವರನ್ನು ಮತ್ತೆ ವಾಪಸ್ ಕಸಿದುಕೊಂಡು ಈಗ ಮನೆಯಿಂದ ಹೊರಹೋಗಲು ನೇರವಾಗಿ ನಾಮಿನೇಟ್ ಆಗಿದ್ದರಿಂದ ಅವನಿಗೆ ನೀಡಬೇಕಿದ್ದ ವೋಟ್ ಲೈನನ್ನು ಆಫ್ ಮಾಡಲಾಗಿತ್ತು. ಆದರೆ ಈ ಕ್ಷಣದಿಂದ ಆ ವೋಟ್ ಲೈನ್ ಆನ್ ಆಗಲಿದೆ ಮತ್ತು ವೀಕ್ಷಕರು ಅವನಿಗೆ ವೋಟ್ ಮಾಡಬೇಕೆಂದು ವೀಕ್ಷಕರಿಗೆ ಮಾಹಿತಿ ನೀಡಿದರು. ಇನ್ನು ಈ ವಾರ ಮಿಡ್ ಎಲಿಮಿನೇಷನ್ ಆಗದಿದ್ದಕ್ಕೆ ಬಿಗ್ ಬಾಸ್ ಟಾಸ್ಕ್ ಆದ ತೊಂದರೆಯಿಂದ ಈ ವಾರ ಮಿಡ್ ಎಲಿಮಿನೇಷನ್ ಆಗಲಿಲ್ಲ. ಆದರೆ ಈ ವಾರ 2 ಎಲಿಮಿನೇಷನ್ ಆಗುತ್ತದೆ ಅಂತ ಬಿಗ್ ಬಾಸ್ ಹೇಳಿದರು. ಬಿಗ್ ಬಾಸ್ ಮನೆಯಿಂದ ಹೊರಹೋಗಲು ನೇರವಾಗಿ ನಾಮಿನೇಟ್ ಆದ 7 ಸದಸ್ಯರಿಗೆ ಒಂದು ಚಟುವಟಿಕೆ ನೀಡಿದರು. ಈ ಚಟುವಟಿಕೆಯಲ್ಲಿ ಒಬ್ಬ ಸದಸ್ಯನು 3 ಸದಸ್ಯರ ಆಯ್ಕೆಯನ್ನು ಮಾಡಿಕೊಂಡು ಅವರು ಮನೆಯಿಂದ ಹೊರಹೋಗಲು ಸೂಕ್ತವಾದ ಕಾರಣಗಳನ್ನು ಕೊಟ್ಟು ಅವರ ಫೋಟೋವನ್ನು ಫೈರಿಂಗಲ್ಲಿ ಅಂಟಿಸಬೇಕೆಂದು ಬಿಗ್ ಬಾಸ್ ಸೂಚಿಸಿದರು. ಇನ್ನು ಈ ಚಟುವಟಿಕೆಯಲ್ಲಿ ವಾದಗಳು ಸಖತ್ತಾಗಿ ಸೂಪರಾಗಿತ್ತು. ಆದರೆ ರಜತ್ ಉಗ್ರಮಂಜು ಅವರಿಗೆ ಮಾಡಿದ ಆರೋಪಗಳು ತಮ್ಮ ಬಳಿಯಲ್ಲಿ ಪರ್ಸನಲ್ ಆಗಿ ಹೇಳಿಕೊಂಡ ವಿಚಾರವನ್ನು ಮನೆ ಸದಸ್ಯರಿಗೆ ಗೊತ್ತಾಗುವಂತೆ ಮಾಡಿದರು. ಇವನು ಬರೀ ಪಿತೂರಿ ಮಾಡ್ಕೊಂಡು ಮತ್ತು ಇವನು ಓವರ್ ಆಕ್ಷನ್ ಆಟಿಟ್ಯೂಡಿಂದ ಈ ಮುಂದೆ ಬಂದಿದ್ದಾನೆ. ಇನ್ನು ಭೈವೇಗೌಡರು ಉಗ್ರಮಂಜು ಅವರಿಗೆ ವಾದ ಮಾಡುತ್ತಾ, ಗೌತಮಿಯರು ಬಿಟ್ಟರೆ ಮತ್ತು ಇಲ್ಲಿ ಮನೆಯಲ್ಲಿ ಯಾರು ಹೆಣ್ಣು ಮಕ್ಕಳು ಕಾಣುತ್ತಿಲ್ಲ ನಿಮಗೆ ಅಂತ ಅವರಿಗೆ ವಾದವನ್ನು ಮುಂದುವರಿಸಿದರು. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಈ ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಮತ್ತು ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ ಮತ್ತು ಈ ವಿಡಿಯೋವನ್ನು ಶೇರ್ ಮಾಡಿ.